ಧನಂಜಯ ಯಾವಾಗ್ಲೂ ಏನಾದ್ರು ಅವ್ನಿಗೆ ಎಕ್ಸೈಟಿಂಗ್ ಅಂತ ಅನ್ಸಿದ್ರೆ ಸಾಲ ಮಾಡೋ ತಗೊಬಂದು ಸಿನಿಮಾ ಮಾಡ್ತಾನೆ ಸೀರಿಯಸ್ ಆ ತರದ ಮನುಷ್ಯ ಅವನು. ಸೊ ಈ ಡೆಫಿನೆಟ್ ಆಗಿ ಈ ಪ್ರಾಜೆಕ್ಟ್ಗೆ ಅವ್ನ ಕತೆ ಕೇಳಿ ಇಲ್ಲ ಇದು ನಾನು ಮಾಡ್ಲೇಬೇಕು ಅಂತ ಅವ್ನ್ಗೆ ಅನ್ಸಿ ಮಾಡಿದಂತ ಪ್ರಾಜೆಕ್ಟ್. ಸೊ ಲಕ್ಕಿಲಿ ನಾನು ಅದೇ ಪ್ರಾಜೆಕ್ಟ್ ಭಾಗ ಆಗಿದ್ದೀನಿ. ರಂಗಭೂಮಿ ನಾನು ಮಾಡ್ತಿದ್ದೆ ನನಗೆ ಇಂಜಿನಿಯರಿಂಗ್ ದಿನಗಳಲ್ಲಿ, ಅದಾದ ಕೆಲವು ವರ್ಷ ಅಷ್ಟೇ. ಅದಾದ್ಮೇಲೆ ನಾನು ಸಿನಿಮಾಗೆ ಬಂದ್ಬಿಟ್ಟೆ. ಈ ರಂಗಭೂಮಿ ಕಲಿಕೆ ಅನ್ನೋದು ಕೂಡ ಅದೇನು ಆಗ್ಲೇ ಅದನ್ನ ಬಿಟ್ಟು ಹೋಗೋದಿಲ್ಲ. ಈಗ್ಲೂ ಕೂಡ ನಾನು ಬೇರೆ ಬೇರೆ ನಾಟಕಗಳನ್ನ ಅವೆಲ್ಲ ಓದ್ತಾ ಇರ್ತೀನಿ. ಸೊ ಅದು ಕಲಿಕೆ, ಅದು ನಿರಂತರ ಅದು. ಸೊ ಅಲ್ಲಿ ಕಲ್ತಿದ್ದು ಇಲ್ಲಿ ಕೂಡ ನಮ್ಗೆ ಎವ್ರಿ ಡೇ ಹೆಲ್ಪ್ ಆಗ್ತಾರೆ. ನೀವು ಪಾತ್ರವಾಗಿ ತಗೊಂಡ್ ಮಾಡ್ಬೇಕಷ್ಟೇ. ನನ್ಗೆ ನನಗೆ ಏನೋ ಕ್ಯಾರೆಕ್ಟರ್ ರೋಲ್ಸ್ ಮಾಡೋದಕ್ಕೂ ಬಹಳ ಇಷ್ಟ ಇದೆ. ಅಷ್ಟೇ ಖುಷಿಯಿಂದ ಮಾಡ್ತೀನಿ. ಈ ತರ ವಿಭಿನ್ನವಾಗಿರೋ ಲೀಡ್ ರೋಲ್ಗಳು ಸಿಕ್ಕಿದಾಗ ಅದನ್ನು ಅಷ್ಟೇ ಖುಷಿಯಿಂದ ಮಾಡ್ತೀನಿ. ನಾನು ಎಲ್ಲಾ ತರದ ಪಾತ್ರಗಳನ್ನ ಮಾಡೋದಕ್ಕೂ ರೆಡಿ. ನಮ್ಗೆ ಖುಷಿ ಇದೆ, ಅದು ಸೀರಿಯಸ್ ಆಗ್ಲಿ ಸಿನಿಮಾ ಆಗ್ಲಿ. ಮುಂದೆ ನಂದು ಲವ್ ಕೇಸ್ ಅಂತ ಒಂದು ಸಿನಿಮಾ, ಅದು ಈಗ ಡಬ್ಬಿಂಗ್ ಮಾಡ್ತಾ ಇದೀವಿ. ಅದ್ರ ನಂತರ ಕ್ಯಾರೆಕ್ಟರ್ ರೋಲ್ಸ್ ಅಂತ ಬಂತಂದ್ರೆ ಫಾದರ್ ಸಿನಿಮಾ, ಯುವರ್ ಸಿನ್ಸಿಯರ್ಲಿ ರಾಮ್, ಅಣ್ಣ ಫ್ರಮ್ ಮೆಕ್ಸಿಕೋ ಸಿನಿಮಾ. ಸೊ ಈ ತರ ಕಂಟಿನ್ಯೂಸ್ ಪ್ರಾಜೆಕ್ಟ್ಸ್ ಇದಾವೆ.